ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಹಾಗೂ ರುಕ್ಮಿಣೀ ದೇವಿ ಇಬ್ಬರೂ ಕೂಡ ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಜನರಿಗೆ ಸಂತೋಷವಾಗಿದೆ, ಎಲ್ಲರಿಗೆ ಒಂದೊಂದು ರೀತಿಯಿಂದ ಕಲ್ಯಾಣ ಆಗಿದೆ, ಆಪತ್ತುಗಳು ಪರಿಹಾರ ಆಗಿದೆ. ಆಗ ವಿವೇಶ ತತ್ರ ಸಂಯುಗಂ ಬಭೂವ ತೇನ ಚೇಷಿತು ಯೋಧ ಮಂದಮೇವ ಚ ಪ್ರಭುಸ್ವಭಕ್ತ ಇತ್ಯಭಿ ಅಧತ್ತಪುತ್ತಮುತ್ರಮಂ ಮನೋಭವಂ ಪುರಾತನಂ. ಮನೋಭವನಾದಂತಹ ಕಾಮ ಈಗ ರುಕ್ಮಿಣಿ ಮತ್ತು ಕೃಷ್ಣರಲ್ಲಿ ಪ್ರದ್ಯುಮ್ನಾಗಿ ಅವತಾರ ಮಾಡಿದ್ದಾನೆ. ಆಗ ಆ ಪ್ರದ್ಯುಮ್ನ ಇವನು ಕಾಮನ ಅವತಾರ, ಕೃಷ್ಣ ಮತ್ತು ರುಕ್ಮಿಣಿಯರ ಸಂತಾನ. ಅವನು ಮತ್ತೆ ಶಂಬರಾಸುರನ ಸಂಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿದವನು. ಈ ಸುದ್ದಿ ಶಂಬರಾಸುರನಿಗೆ ಗೊತ್ತಿತ್ತು. ಹಾಗಾಗಿ ಶಂಬರಾಸುರ ಹುಟ್ಟಿದ ಕೂಸನ್ನೇ ಮಾಯಾದಿಂದ ಬಂದು ಅವನನ್ನು ಅಪಹಾರ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ. ಪುರೈವ ಮೃತ್ಯವೇ ವದತ್ ತಮೇವ ಶಂಬರಸ್ಯ ಪ್ರಜಾತಮಬ್ಜಾಂಗಜಸ್ತವಾಂತಕೋ ಇತ್ಯಪಿ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಆಗ ಸ ಮಾಯೆಯ ಹರೇ, ಹೇಗೆ ಅಪಹಾರ ಮಾಡಿದ್ದ? ಎಲ್ಲರೂ ಇದ್ರಲ್ಲ, ಎಲ್ಲರ ಕಣ್ಮುಂದೆ ಬಂದು ಅಪಹಾರ ಮಾಡಿದ್ದ? ಇಲ್ಲ, ಮಾಯಾವಿದ್ಯೆಯಿಂದ ಬಂದು ತಾನು ಅವನನ್ನು ಸಮಾಯಯ ಹರೇ ಸುತಂ ಪ್ರಕ್ಷ ಸೂತಿಕಾಗ್ರಹ, ಹಡಿದ ಕೂಸನ್ನೇ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಇನ್ನು ಎಳೆ ಕೂಸು, ಆ ಎಳಿ ಕೂಸನ್ನೇ ಆ ಶಂಬರಾಸುರ ತನ್ನ ಮೃತ್ಯುವಿಗೆ ಕಾರಣ ಇದು, ಹಾಗಾಗಿ ಈ ಕೂಸನ್ನು ನಾನು ಸಂಹಾರ ಮಾಡಬೇಕು ಅಂತ ಹೇಳಿ ಅಪಹಾರ ಮಾಡಿಕೊಂಡು ಹೋಗಿ ಅವಾಕ್ಷಿಪತ್ ಮಹೋದದೌ, ಸಮುದ್ರದಲ್ಲಿ ಎಸೆದಿದ್ದಾನೆ. ಆಯ್ತು, ಸಮುದ್ರದಲ್ಲಿ ಎಸೆದ ಅದೆಲ್ಲಿ ಕೂಸುವುದು ಉಳಿತದೆ? ಚಲೋ ಈಸು ಬಂದು ಭಾರಿ ಜಟ್ಟಿ ಬಲಿಷ್ಠನಾದ ವ್ಯಕ್ತಿಯೇ ಸಮುದ್ರದ ಮಧ್ಯದಲ್ಲಿ ಇದ್ದಾಗ ಅವನು ತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ದು ಈ ಕೂಸೇನು ಬದುಕ್ತದೆ ಅಂತ ತಾನು ಸಮುದ್ರದ ಮಧ್ಯದಲ್ಲಿ ಒಗೆದು ತಾನು ಹೋಗಿಬಿಟ್ಟಿದ್ದಾನೆ ಶಂಬರಾಸುರ. ಅವಾಕ್ಷಿಪತ್ ಮಹೋದದೋ ಉಪೇಕ್ಷಿತೋ ರಿಪಾಣಿನ. ಆದರೆ ಏನು ಮಾಡಬೇಕು? ಪತುಚ್ಯುತಂ ದಿಷ್ಟತಿ ದಿಷ್ಟರಕ್ಷಿತಂ, ಪರಮಾತ್ಮ ರಕ್ಷಣೆ ಮಾಡಬೇಕು ಅಂತಿದ್ದರೆ ಸಮುದ್ರದ ಮಧ್ಯದಲ್ಲೆಲ್ಲ ಅಗ್ನಿಯ ಮಧ್ಯದಲ್ಲಿ ಹಾಕಿದರೂ ಪರಮಾತ್ಮ ಆ ಸಂತಾನವನ್ನು, ಆ ವ್ಯಕ್ತಿಯನ್ನು ತಾನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಒಂದು ಮೀನು ನುಂಗಿಬಿಟ್ಟಿದೆ, ಆ ಕೂಸನ್ನು ಮೀನು ನುಂಗಿ ಹಾಕಿಬಿಟ್ಟಿದೆ. ತದಗ್ರಜತ್ ಜಲೇಶ್ಚರ ಸದಾಶ ಹಸ್ತಮಾಗತಃ. ಆ ಮೀನು ನುಂಗಿದಾಗ ದಾಶರಾಜ, ಮೀನನ್ನು ಹಿಡಿಯುವಂತಹ ಒಬ್ಬವನು ಮೀನುಗಾರ, ತಾನು ಈ ಮೀನನ್ನು ಹಿಡಿದಿದ್ದಾನೆ.
ಆಗ ಕುಮಾರ ಮತ್ಸ್ಯ ತೂದರೆ ನಿರೀಕ್ಷ ಸಂಬರೆ ದದೌ. ಆ ಹೊಟ್ಟೆಯಲ್ಲಿ ಆ ಮೀನನ್ನು ತಿನ್ನಬೇಕು ಅಂತ ಕೊಯ್ದಾಗ ಆ ಮೀನಿನ ಹೊಟ್ಟೆದಲ್ಲಿ ಈ ಕೂಸು ಸಿಕ್ತು. ಹಾಗಾಗಿ ಅಪರೂಪ ವಸ್ತುಗಳು ಸಿಕ್ಕಾಗ ಅಲ್ಲಿದ್ದ ಪ್ರಜೆಗಳು ಹೋಗಿ ರಾಜನಿಗೆ ಸಮರ್ಪಣೆ ಮಾಡಬೇಕು ಅಂತ ಪ್ರಥಾ. ಹಾಗಾಗಿ ಆ ದಾಶರಾಜ ಹೋಗಿ ತಾನು ತನ್ನ ಸ್ವಾಮಿಯಾದ ಶಂಬರಾಸುರನಿಗೆ ಆ ಕೂಸನ್ನು ಕೊಟ್ಟಿದ್ದಾನೆ. ಸ್ವಾಮಿ, ಹೀಗೆ ಮೀನಿನಲ್ಲಿ ಸಿಕ್ಕಿತು ಅಂದಾಗ ಅವನೇನು ನೋಡಲೇ ಇಲ್ಲ ಅದನ್ನು. ಆಗ ಪ್ರದ್ಯುಮ್ನನ್ನು ಮುಖ ಸರಿಯಾಗಿ ನೋಡಿದ್ದಿಲ್ಲ, ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದ್ದ. ಈಗ ಈ ಕೂಸು ಅದೇ ಅಂತ ಅವನಿಗೆ ತಲೆಯಲ್ಲೂ ಬರಲಿಲ್ಲ. ನಾನು ಸಮುದ್ರದಲ್ಲಿ ಹಾಕಿದ್ದೇನೆ, ಮೀನು ನುಂಗಿದೆ, ಆ ಮೀನಿನ ಹೊಟ್ಟಿನಲ್ಲಿ ಇವನಿಗೆ ದಾಶರಾಜನಿಗೆ ಸಿಕ್ಕಿದೆ, ಅದೇ ಕೂಸನ್ನು ತಂದು ಕೊಡ್ತಾ ಇದ್ದಾನೆ, ಇದೆಲ್ಲ ತಲೆಯಲ್ಲಿಲ್ಲ ಅವನಿಗೆ. ಹೋಗಿ ಒಳಗಡೆ ನನ್ನ ಹೆಂಡತಿ ಇದ್ದಾಳೆ, ಅವಳಿಗೆ ಕೊಟ್ಟು ಬಿಡು. ಹೆಂಡತಿ ಅಂದರೆ ಹೆಂಡತಿ ಅಳ್ಳವಳು, ಹೆಂಡತಿ ಇದ್ದಂತೆ. ಅವಳು ರತಿ ಧಾತ್ರಿಯಾಗಿ ಇದ್ದಾಳೆ, ಧಾತ್ರಿ ಆಗಿ ತಾನು ಹೆಂಡತಿ ಇದ್ದಂತೆ ಇದ್ದಾಳೆ. ಅವಳ್ಯಾರು ಅಂದರೆ ರತಿದೇವಿ. ಇಲ್ಲಿ ಯಾಕೆ ಶಂಬರಾಸುರನ ಮನೆಯಲ್ಲಿ ಹೆಂಡತಿಯಂತೆ ಇರುವಂತಹ ಪ್ರಸಂಗ ಬಂತು ಅಂತಂದರೆ, ಹಿಂದೆ ರುದ್ರದೇವರು ಕಾಮ ತಾನು ಅಹಂಕಾರ ಪಟ್ಟಿದ್ದಕ್ಕಾಗಿ 3ನೇ ಕಣ್ಣಿನಿಂದ ರುದ್ರದೇವರು ಕಾಮನನ್ನು ಸುಟ್ಟು ಹಾಕಿಬಿಟ್ಟರು. ಆಗ ಬಹಳ ವಿಚಲಿತಲಾಗಿದ್ಲು ರತಿದೇವಿ. ಆಗ ಒಂದು ಸುದ್ದಿಯನ್ನು ಕೇಳಿದ್ಲು. ಏನಂತ ಕೇಳಿದ್ಲು? ಇಲ್ಲ, ದ್ರೌಪದಿ ದೇವಿ ಭೂಮಿ ಮೇಲೆ ಅವತಾರ ಮಾಡಿದ್ದಾಳೆ. ಆ ದ್ರೌಪದಿ ದೇವಿಗೆ 5 ಜನ ಮಕ್ಕಳು, 5 ಜನ ಪತಿಯರು, ಮಕ್ಕಳಲ್ಲ ಪತಿಯರು, ಮಕ್ಕಳು ಸರಿ ಇದ್ದಾರೆ, 5 ಜನ ಪತಿಯರಿದ್ದಾರೆ ಅಂತನ್ನುವ ಸುದ್ದಿಯನ್ನು ಕೇಳಿ ಅವಳು ಅಪಹಾಸ ಮಾಡಿದ್ದಾಳೆ. ಪುರಾ ಹಿ ಪಂಚಭದ್ರುತಾಂ ನಿಶಮ್ಯ ಕಂಚಜೋದಿತಾಂ ಜಹಾಸ ಪಾರ್ಷದಾತ್ಮಜಾಂ ಶಶಾಪತಾಂ ತತಸ್ತಜಃ. ಅದನ್ನು ಕೇಳಿ ತಾನು ನಕ್ಕಿದ್ದಕ್ಕೆ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಏನು ಮೂರ್ಖರಂತೆ ನಗ್ತಾ ಇದ್ದಿ ನೀನು? ದ್ರೌಪದಿ ದೇವಿ ಅಂದರೆ ಯಾರು? ಅದಕ್ಕೆಲ್ಲ ಇತಿಹಾಸ ಇದೆ, ಶಾಪವರ ಇದೆ. ಯಾಕೆ ತಾನು 5 ಜನ ಗಂಡಂದ್ರನ್ನು ಪಡೆದ್ಲು? ಅವಳ ಒಳಗೆ 5 ಆ ದ್ರೌಪದಿ ದೇವಿಯ ನಿರ್ಣಯ ಬರ್ತದೆ, ದ್ರೌಪದಿ ದೇವಿಯ ಕಲ್ಯಾಣ ಬರ್ತದೆ ಮುಂದೆ. ದ್ರೌಪದಿ ದೇವಿ ಯಾಕೆ 5 ಜನ ಪತಿಯನ್ನು ಪಡೆದಿದ್ದಳು? ಏನು ಇತಿಹಾಸ, ಏನು ಕಾರಣ, ಏನು ವರಶಾಪಗಳು ಎಲ್ಲ ಸುರಕ್ಷಿತವಾಗಿ ಬಂದೋಬಸ್ತ್ ಮಾಡಿ ಶ್ರೀಮದಾಚಾರ್ಯರು ಅದನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೆ. 18ನೇ ಅಧ್ಯಾಯದಲ್ಲಿ ನಾವು ಕೇಳ್ತೇವೆ ಅದನ್ನೆಲ್ಲ ಕೇಳಬೇಕು ನಾವು. ಸಮಾಜ ಏನೇನೋ ತಪ್ಪು ಕಲ್ಪನೆಯಲ್ಲಿ ಇದೆ, ಶ್ರೀಮದಾಚಾರ್ಯರು ಅತ್ಯಂತ ಸುವ್ಯವಸ್ಥೆ ಮಾಡಿ ಅದನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಕೇಳೋಣ. ಅದನ್ನು ಕೇಳಿ ಇದು ನಮಗಲ್ಲ, ಇದು ನಮ್ಮ ಸಮಸ್ಯೆ ಅಲ್ಲ, ಇದು ಕಾಮನ ಹೆಂಡತಿಯಾದ ರತಿದೇವಿಗೂ ಈ ಸಮಸ್ಯೆ ಆಯಿತು. 5 ಜನ ಗಂಡಂದ್ರನ್ನು ಪಡೆದವಳ ಇವಳು ಅಂತ ನಕ್ಕ ಬಿಟ್ಟಿದ್ದಕ್ಕೆ ಬ್ರಹ್ಮದೇವರು ಶಾಪ ಕೊಡ್ತಾಳೆ. ನೀನು ಶಂಬರಾಸುರನ ಹೆಂಡತಿಯಾಗಿ ಬೀಳು, ಅವನ ಮನೆಯಲ್ಲಿ ಇರು. ಭವಾಸುರೇಣ ದೂಷಿತೇತಿ ಸಾ ತಥೋ ಹಿ ಮಾಯೆಯ ವಿಧಾಯತಾಂ ನಿಜಾಂ ತನುಂ ಜಹಾಯ ಚಾನ್ಯಯಾಸುರಂ ಗೃಹೇ ಪಿಸಾಸುರೇ ಸ್ಥಿತ. ಹಾಗೆ ಕೇಳಿದ್ಲು, ಸ್ವಾಮಿ 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 ಹಾಗೆಲ್ಲ ಶಾಪ ಕೊಡಬೇಡ್ರಿ, ಶಾಪಂತೂ ಕೊಟ್ಟಿರಿ, ಆದರೆ ಶಂಬರಾಸುರನ ಹೆಂಡತಿಯಾಗಿ ಇರುವುದು ನನಗೆ ಸಾಧ್ಯವಿಲ್ಲ. ಅಂದಾಗ ಇರಲಿ, ಶಾಪಂತೂ ಸಿಕ್ಕಿದೆ, ಮನೆಯಲ್ಲಿ ಇರು, ನಿನ್ನಂತೆ ಒಬ್ಬ ಹುಡುಗಿಯನ್ನು ಶಂಬರಾಸುರನ ಹತ್ರ ಕಳಿಸು, ಆದರೆ ನೀವು ಸಂಘ ಮಾಡುವಂತೆ ಆಗಬಾರದು, ಸಾಕು, ಇಷ್ಟು ನೀನು ನೋಡಿಕೊ. ಹಾಗಾಗಿ ಇವಳಿಗಿದ್ದಳು. ಅದಕ್ಕೆ ಹೇಳ್ತಾಳೆ, ಗೃಹೇ ಪಿತಾಸುರೇ ಸ್ಥಿತ ನಿಜಸ್ವರೂಪತೋ ಅಸುರಂ ನಗಚ್ಚತಿ ಸ್ಮ ಸಾಗತಿ ಪತಿಂ. ಆದರೆ ಶಂಬರಾಸುರನ ಸಂಘ ಮಾಡಲಿಲ್ಲ, ತನ್ನಂತೆ ಒಂದು ರೂಪವನ್ನು ಹುಡುಗಿಯನ್ನು ಶಂಬರಾಸುರನ ಹತ್ರ ಕಳಿಸ್ತಾ ಇದ್ಲು, ಹೊರತು ತಾನು ಹೋಗ್ತಾ ಇದ್ದಿದ್ದಿಲ್ಲ. ಇದೆಲ್ಲ ಮಹಾನುಭಾವಳಾದ ದ್ರೌಪದಿ ದೇವಿಯನ್ನು ಪಂಚಪತಿಯನ್ನು ಪಡೆದಾಳ ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ತಾನು ಭ್ರಮಿಸಿ ಅವಮಾನ ಮಾಡಿದ್ದಕ್ಕೆ, ಅವಮಾನ ಮಾಡಿ ನಕ್ಕಿದ್ದಕ್ಕೆ ಅವಸ್ಥೆ ಬಂತು. ಹಾಗಾಗಿ ದೊಡ್ಡವರನ್ನು ಎಂದೂ ನಿಂದೆ ಮಾಡಬಾರದು. ಅಪಹಾಸವನ್ನು ನಿಂದೆ ಅಂದರೆ ದ್ರೌಪದಿ 5 ಮಂದಿ ಗಂಡಂದ್ರ ಪಡೆದಿದೆಯಾ ಅಂತ ಹೋಗಿ ಬಾಯಿ ಮಾತಿನಿಂದ ಅಂದಿದ್ದಲ್ಲ, ಮನಸ್ಸಿನಲ್ಲಿ ಅಂದುಕೊಂಡು ಮುಖದಲ್ಲಿ ವಿಕಾರವನ್ನು ತೋರಿಸಿದ್ದಕ್ಕೆ ಬ್ರಹ್ಮದೇವರಿಗೆ ಗೊತ್ತಾಯಿತು, ಬ್ರಹ್ಮದೇವರು ಶಾಪ ಕೊಟ್ಟರು.
ಹಾಗಾಗಿ ನಾವೆಲ್ಲ ಏನು ಮಾಡ್ತೇವೆ ಪ್ರತಿನಿತ್ಯ ಅದನ್ನು ವಿಚಾರ ಮಾಡಿದರೆ ಎಷ್ಟು ಬಾರಿ ನಮಗೆ ಶಾಪ ಕೊಡ್ತಾರೆ, ಏನೇನು ಆಗಬೇಕು ನಾವೆಲ್ಲ. ಹಾಗಾಗಿ ನಮಗೆಲ್ಲ ಅವಸ್ಥೆ ಏನೇನು ಬರ್ತದೆ ಎಲ್ಲ ತಿಳಿದು ಅದನ್ನೆಲ್ಲ ಲೆಕ್ಕ ಮಾಡೋದು ಭಾಳ ಕಠಿಣ ಇದೆ. ಇರಲಿ. ಗೃಹೇ ಪಿಚಾಸುರೇ ಸ್ಥಿತ ನಿಜ ಸ್ವರೂಪತೋ ಸುರಂ ನ ಗಚ್ಚತಿ ಸ್ಮ ಸಾ ಪತಿಂ ನಿಜಂ ಸಮೀಕ್ಷ ಹರ್ಷಿತ. ಆದರೆ ಏನೋ ದುಷ್ಟ ಅವನ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ, ಇರಲಿ. ಆದರೆ ಪ್ರದ್ಯುಮ್ನ ಆ ಕೂಸನ್ನು ಒಳಗೆ ಕಳಿಸಿದಾಗ, ಇವಳ ಹೆಸರು ಧಾತ್ರಿ, ಅವಳ ಹತ್ರ ಕಳಿಸಿದಾಗ ಆ ಕೂಸನ್ನು ನೋಡಿ ಬಹಳ ಸಂತೋಷವಾಗಿದೆ. ಹರ್ಷಿತ, ಸಂತುಷ್ಟಳಾಗಿದ್ದಾಳೆ, ಸಂತೋಷಪಟ್ಟಿದ್ದಾಳೆ. ಯಾಕೆ ಅಂದರೆ ಇವನು ಯಾರಲ್ಲ, ಪ್ರದ್ಯುಮ್ನ ಅಂದರೆ ಕಾಮ, ನನ್ನ ಗಂಡ. ಇವಳು ದೊಡ್ಡವಳಿದ್ದಾಳೆ. ಆದರೆ ಇದನ್ನು ನಾನು ಮೊನ್ನೆ ಕಥೆ ಹೇಳಿದ್ದೇನೆ, ಸ್ವಲ್ಪ ವೇಗವಾಗಿ ಮುಗಿಸ್ಬೇಕು ಅಂತ ಮುಗಿಸಿದ್ದೆ, ಈಗ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಅನೇಕ ಜನ ಕೇಳಿರ್ತೀರಿ, ಇನ್ನು ಕೇಳಬೇಕು ಇದನ್ನೆಲ್ಲ. ಆಗ ಆ ರತಿದೇವಿ, ಈ ಸಣ್ಣ ಕೂಸು ರತಿದೇವಿ ದೊಡ್ಡವಳಿದ್ದಾಳೆ, ಹೇಗೆ ಗಂಡ ಆಗ್ತಾನೆ ಅಂದರೆ ಅವಳಿಗೆಲ್ಲ ರಸಾಯನ ವಿದ್ಯೆ ಗೊತ್ತಿರುತ್ತದೆ. ರಸಾಯನೈ ಕುಮಾರಕಂ ವ್ಯದದ್ಹಯದ್ ಪತಿ ರತಿಪತಿಂ ಸುಪೂರ್ಣ ಯೌವನೋ ಭವಚ್ಚತುರ್ಭಿರೇವ ವತ್ಸರೈ. ಒಳ್ಳೆಯ ರಸಾಯನಗಳನ್ನು ಕೊಟ್ಟರೆ, ಆಯಾ ರಸಾಯನಗಳನ್ನು ಕೊಟ್ಟರೆ ಸಣ್ಣವರು ಕೂಡ ದೊಡ್ಡವರಾಗಿ ಕಾಣುತ್ತಾರೆ, ದೊಡ್ಡವರಾಗ್ತಾರೆ. ಅಂಥ ರಸಾಯನಗಳೆಲ್ಲ ತಿಳಿದಿರ್ತಾಳೆ. ಮತ್ತು ಮಾಯಾವಿದ್ಯೆ ಎಲ್ಲ ಗೊತ್ತಿರ್ತದೆ. ಶಂಬರಾಸುರನ ಸಂಹಾರ ಮಾಡಲಿಕ್ಕೆ ತಾನು ಹುಟ್ಟಿ ಬಂದಿದ್ದಾನಲ್ಲ, ಅದು ಗೊತ್ತಿರ್ತದೆ. ಹಾಗಾಗಿ ಮಾಯಾವಿದ್ಯೆಯನ್ನು ಕಲಿಸ್ತಾಳೆ. ದೊಡ್ಡವನಾದ ಮೇಲೆ ದೊಡ್ಡವನಾಗಲಿಕ್ಕೆ ಬೇಕಾದ ಎಲ್ಲ ರಸಾಯನಗಳನ್ನು ತಿನ್ನಿಸ್ತಾಳೆ, ಉಣಿಸ್ತಾಳೆ. ಹಾಗಾಗಿ 4 ವರ್ಷಕ್ಕೆ ತರುಣನಾಗ್ತಾನೆ. 18, 20, 24, 22 ವರ್ಷದ ತರುಣ ಹೇಗಿರಬೇಕು ಹಾಗೆ ತರುಣನಾಗಿ ಕಾಣ್ತಾನೆ. ಸಣ್ಣ ಕೂಸಿದ್ದಾಗ ವ್ಯವಹಾರ ಬೇರೆ ರೀತಿಯಿಂದ ಮಾಡ್ತಾ ಇದ್ಲು, ತಾಯಿಯಂತೆ ನೋಡ್ತಾ ಇದ್ಲು ಗಂಡನನ್ನು. ಆದರೆ ದೊಡ್ಡವನಾದ ಮೇಲೆ ತಾಯಿ ಎಂತೆ ನೋಡದೇನೆ ಚೇಷ್ಟೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕುಚೇಷ್ಟಿತಂ ಕಥಂ ತಿಥಿ. ಅವನು ಅವಾಗ ಪ್ರಶ್ನೆ ಮಾಡ್ತಾನೆ, ನೀನು ಇಷ್ಟು ದಿನ ತಾಯಿ ಅಂತಿದ್ದಿ, ಈಗ್ಯಾಕೆ ಒಮ್ಮೆ ಹೆಂಡತಿಯಂತೆ ವ್ಯವಹಾರ ಮಾಡ್ತಾ ಇದ್ದೀಯಲ್ಲ ಅಂತ ಬಾಯಿಂದ ಕೇಳಿಬಿಟ್ಟ ಪ್ರದ್ಯುಮ್ನನು. ಜಗಾದ ಚಾಖಿಲಂ ದದೋ ಪತೋ ತದಸ್ಯ ಜನ್ಮ ಜಾಗತಿಂ. ಆಗ ಎಲ್ಲ, ನೀನು ಯಾರು, ನೀನು ಯಾರ ಮಗ, ನೀನು ಎಲ್ಲಿಂದ ಬಂದು ಶಂಬರಾಸುರನ ಸಂಹಾರ ಮಾಡಲಿಕ್ಕೆ ಬಂದು, ಏನು ಕಥೆಗಳನ್ನು ನಾವು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೋ ಅದೆಲ್ಲ ಹೇಳಿಬಿಡ್ತಾಳೆ. ಹಾಗಾಗಿ ನೀನು ನನ್ನ ಗಂಡನೇ ಸರಿ. ಈಗ ನೀನು ಕೃಷ್ಣ ಮತ್ತು ರುಕ್ಮಿಣಿಯರ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟಿ ಬಂದಿದ್ದಿ. ಯಾಕೆ? ಶಂಬರಾಸುರನ ಸಂಹಾರ ಮಾಡೋದಕ್ಕಾಗಿ. ಆ ಶಂಬರಾಸುರ ನನಗೆ ದುಷ್ಟ ತೊಂದರೆ ಕೊಟ್ಟಿದ್ದಾನೆ, ಹಾಗಾಗಿ ಅವನನ್ನು ಸಂಹಾರ ಮಾಡಿ ನಮ್ಮಿಬ್ಬರ ಶತ್ರುನೂ ಶಂಬರಾಸುರನೇ. ಹಾಗಾಗಿ ನೀನು ಶಂಬರಾಸುರನ ಸಂಹಾರ ಮಾಡಿದ್ದೀ ಅಂತಾದರೆ ನಾನು ಬಿಡುಗಡೆ ಹೊಂದುತ್ತೇನೆ. ಆಗ ಮತ್ತೆ ಪುನಃ ನಾವು ಪತಿಪತ್ನಿಯರಾಗಿ ಸುಖವಾಗಿ ಇರಬಹುದು ಅಂತ ಇಷ್ಟು ಸುದ್ದಿಯನ್ನು ಹೇಳಿದಾಗ, ದದೌಚ ಮಂತ್ರಮುತ್ತಮಂ ಸಮಸ್ತ ಮಾಯಿ ನಾಶಕಂ. ಆಗ ಒಳ್ಳೆ ಮಂತ್ರಗಳನ್ನು ಹೇಳ್ತಾಳೆ, ಒಳ್ಳೆ ವಿದ್ಯೆಗಳನ್ನು ಕಳಿಸ್ತಾಳೆ ಆ ಶಂಬರಾಸುರ ಸಂಹಾರಕ್ಕಾಗಿ. ಭೃಗುತ್ತರಾಮ ದೈವತಂ ರತಿ ಹರೇ ಸುತಾಯಸ ತತಸ್ವಧಾರಧರ್ಷಕಂ ಸಮಾಹ್ವಯದ್ಯುದೇಂಗಜಃ. ಆಗ ಎಲ್ಲ ವಿದ್ಯೆಯನ್ನು ಕಲಿತಿರ್ತಾನೆ, ಸ್ವಯಂ ಬಲಿಷ್ಠನಾಗಿರ್ತಾನೆ. ಆಗ ಶಂಬರಾಸುರನನ್ನೇ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ನಾನು ನಿನ್ನ ಅಂತಕ, ನಿನ್ನನ್ನು ಕೊಲ್ಲೋದಕ್ಕಾಗಿಯೇ ನಾನು ಅವತಾರ ಮಾಡಿದ್ದು, ನಾನು ಪ್ರದ್ಯುಮ್ನ. ನೀನೇನು ಅಪಹಾರ ಮಾಡಿದ್ದೀಯಲ್ಲ, ಹುಟ್ಟಿದಾಗಲೇ ನನ್ನ ಅಪಹಾರ ಮಾಡಿ ಸಮುದ್ರದಲ್ಲಿ ಬೀಸಾಡಿದ್ದಿ, ಆ ಪ್ರದ್ಯುಮ್ನೇ ನಾನು. ಇವಳು ನನ್ನ ಹೆಂಡತಿ. ಹಾಗಾಗಿ ನಿನ್ನ ಸಂಹಾರದ ಕಾಲ ಹತ್ತಿರ ಬಂದಿದೆ, ನಿನ್ನನ್ನು ಸಂಹಾರ ಮಾಡ್ತೇನೆ, ಯುದ್ಧಕ್ಕೆ ಬಾ ಅಂದಾಗ ಯುದ್ಧಕ್ಕೆ ಬರ್ತಾರೆ. ಭಾರಿ ಘನಘೋರ ಯುದ್ಧವಾಗ್ತದೆ. ಆಗ ಪ್ರದ್ಯುಮ್ನ ತಾನು ಶಂಬರಾಸುರನ್ನು ಸಂಹಾರ ಮಾಡ್ತಾನೆ. ಸಹಸ್ರ ಮಾಯ ಮುಲ್ಬಣಂ ತ್ವದರ್ಶ್ಯಮಪರಾತ್ ಗಿರೀನ್ ಸುಜಂತಮಿತ್ಯ ವಿದ್ಯೆಯ ಜಗಾನ ಕೃಷ್ಣನಂದನ. ಆ ಕೃಷ್ಣನಂದನಾದ ಪ್ರದ್ಯುಮ್ನ ಅವನನ್ನು ಜಗಾನ ಸಂಹಾರ ಮಾಡಿದ. ಸವಿದ್ಯೆಯ ವಿನಾಶಿತೋರುವಾಯ ಆಶು ಶಂಬರ ನಿಕೃತ್ತ ಕಂಧರೋಪಬದ್ವರಾಸಿ ನಾಮುನಾಕ್ಷಣಾತ್. ಆಗ ಆಯಿತು, ಇಲ್ಲಿ ಇದ್ದೇನು ಮಾಡೋದಿದೆ, ನನ್ನ ಮನೆಗೆ ನಾನು ಹೋಗಬೇಕು ಅಂತ ಹೇಳಿ ದ್ವಾರಕಾವನ್ನು ಕುರಿತು, ಕುಶಸ್ಥಲಿ ದ್ವಾರಕಾವನ್ನು ಕುರಿತು ರತಿದೇವಿ ಮತ್ತು ರತಿದೇವಿಯ ಗಂಡನಾದ ಕೃಷ್ಣ ರುಕ್ಮಿಣಿಯರ ಮಗನಾದ ಪ್ರದ್ಯುಮ್ನ ಇಬ್ಬರು ಸೇರಿ ದ್ವಾರಕಾ ಕುರಿತು ಪ್ರಯಾಣ ಪ್ರಾರಂಭ ಮಾಡ್ತಾರೆ. ಅಷ್ಟರೊಳಗೆ ಬೇಗನೆ ಹೋಗಿ ನಾರದರು ಎಲ್ಲ ಸುದ್ದಿಯನ್ನು ಹೇಳಿ
ನಿನ್ನ ಮಗನೇ ಅಪಹೃತನಾಗಿದ್ದಲ್ಲ, ಸಣ್ಣವನಿದ್ದಾಗ ಅವನು ದೊಡ್ಡವನಾಗಿದ್ದಾನೆ, ಅವನ ಮದುವೆನೂ ಆಗಿದೆ, ಶಂಬರಾಸುರನ ಸಂಹಾರ ಮಾಡಿ ತಾನು ವಿಜಯೋತ್ಸವವನ್ನು ಮಾಡ್ತಾ ಮಾಡ್ತಾ ಕಲ್ಯಾಣೋತ್ಸವವನ್ನು ಮಾಡಿಕೊಂಡು ವಿಜಯೋತ್ಸವವನ್ನು ಮಾಡಿಕೊಂಡು ದ್ವಾರಕಾಗೆ ಬರ್ತಾ ಇದ್ದಾನೆ. ಹಾಗಾಗಿ ಅವನ ಆತಿಥ್ಯಕ್ಕಾಗಿ ಮರ್ಯಾದೆಯಿಂದ ಅವನನ್ನು ಸ್ವಾಗತ ಮಾಡಬೇಕು ಅಂತ ನಾರದರು ಕೃಷ್ಣನಿಗೆ ಈ ಮಾತನ್ನು ತಿಳಿಸ್ತಾರೆ. ಸಮಸ್ತ ವೇದಿನೋ ಮುನಿರ್ವನ್ ನರಾನ್ ವಿಡಂಬ ಮಾತ್ರಯೋ, ಎಲ್ಲ ಪರಮಾತ್ಮನಿಗೆ ಗೊತ್ತು. ಪರಮಾತ್ಮನ ಮಗ ಏನು, ರುಕ್ಮಿಣಿ ಹೆಂಡತಿ ಏನು, ಸ್ವಯಂ ಪರಮಾತ್ಮ ಏನು, ಎಲ್ಲ ಗೊತ್ತು ಪರಮಾತ್ಮನಿಗೆ. ಆದರೂ ನಾಟಕವನ್ನು ಮಾಡಲಿಕ್ಕೆ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಆಗಾಗ ರಮಾ ರಮೇಶಯೋ ಸುತಂ ಜಗಾದ ಸಂಸ್ಮ ನಾರದ ಸ ರುಕ್ಮಿಣಿ ಜನಾರ್ದನ ದಿಬಿಸ್ಸ ರಾಮ ಯಾದವೈ ಪಿತಾಮಹೇನ ಚಾದರಾತ್ ಸುಲಾಲಿತೋ ವಸತ್ ಸುಖಾಂ. ಆಗ ಅವರನ್ನು ಸ್ವಾಗತದಿಂದ ಬರಮಾಡಿ ಅತ್ಯಂತ ವೈಭವ ಮರ್ಯಾದೆಗಳಿಂದ ಎಲ್ಲ ವಿಧವಾದ ಆದರದಿಂದ ಅವರನ್ನು ಸ್ವಾಗತ ಮಾಡಿ ಬರಮಾಡಿಕೊಳ್ತಾರೆ. ಆಗ ಅತ್ಯಂತ ಸುಖವಾಗಿ ಅಲ್ಲಿ ರುಕ್ಮಿಣಿ, ಕೃಷ್ಣ ಮತ್ತು ಪ್ರದ್ಯುಮ್ನ ರತಿದೇವಿ ಇಬ್ಬರು ಸುಖವಾಗಿ ವಾಸ ಮಾಡ್ತಾರೆ ಅಂತ ಇಷ್ಟು ಒಂದು ಕಥೆಯನ್ನು ಹೇಳಿ ಇನ್ನು ಸ್ಯಮಂತಕೋಪಾಖ್ಯಾನವನ್ನು ಹೇಳುತ್ತಾರೆ. ಭಾರಿ ಅದ್ಭುತವಾದಂತಹ ಚರಿತ್ರೆ. ಕೃಷ್ಣನ ಮಹಿಮೆ ಈ 17ನೇ ಅಧ್ಯಾಯದಲ್ಲಿ ಎಷ್ಟು ಶುಭ ಶಕುನಗಳು, ಶುಭ ಸಂದರ್ಭಗಳು, ಶುಭವಾದಂತಹ ಕಥೆಗಳು ಎಲ್ಲ ನಮಗೆ ಕೇಳಲಿಕ್ಕೆ ಸಿಗ್ತದೆ. ಹಿಂದೆ ಇದರ ಕಥೆಯನ್ನು ಒಂದು ಜೋಡಿಸ್ತಾರೆ ಶ್ರೀಮದಾಚಾರ್ಯರು. ತತಃಪುರ ಸ್ಯಮಂತಕಂ ಹ್ಯವಾಪ ಸೂರ್ಯಮಂಡಲೇ, ಸೂರ್ಯನನ್ನು ಉಪಾಸನೆ ಮಾಡಿ, ಸೂರ್ಯಾಂತರ್ಯಾಮಿಯಾದ ಭಗವಂತನನ್ನು ಉಪಾಸನೆ ಮಾಡಿ ಸೂರ್ಯನ ಒಲಿಸಿಕೊಂಡು ಸೂರ್ಯನಿಂದ ಒಂದು ಮಣಿಯನ್ನು ಪಡೆದಿರುತ್ತಾನೆ. ಆ ಮಣಿ ಭಾರಿ ಪ್ರಕಾಶವನ್ನು ಕೊಡತಕ್ಕದ್ದು ಮತ್ತು ಅಷ್ಟೇ ಅಲ್ಲ ಬಂಗಾರವನ್ನು ಕೊಡುತ್ತದೆ. ಆ ಮಣಿ ಇದ್ದ ಸುತ್ತಮುತ್ತಲು ಯಾವ ಅನಾವೃಷ್ಟಿಗಳು ಆಗುವುದಿಲ್ಲ, ಸುವೃಷ್ಟಿನೇ ಇರುತ್ತದೆ. ಎಲ್ಲ ಕಡೆಗೆ ಒಳ್ಳೆಯಾದ ವಾತಾವರಣ ಇರುತ್ತದೆ ಆ ಮಣಿಯ ಪ್ರಭಾವದಿಂದ. ಹಾಗಾಗಿ ಅಂಥ ಉತ್ತಮವಾದಂತಹ ಮಣಿ ಪಡಿತಾನೆ ಯಾರು? ಸತ್ರಜಿತ್, ಅವನು ಸತ್ರಾಜಿತ. ಆಗ ತದಾಸ್ಯ, ಆದರೆ ಏನು ಮಾಡಬೇಕು? ಅವ ಅತ್ಯಂತ ವಿಷ್ಣು ಭಕ್ತನೂ ಸರಿ. ಸೂರ್ಯನನ್ನು ಉಪಾಸನೆ ಮಾಡಿ ಮಣಿಯನ್ನು ಪಡೆದಾಗ ಮೇಲ್ನೋಕದಿಂದ ಭೂಲೋಕಕ್ಕೆ ಬರಬೇಕಾದಾಗ ಸೂರ್ಯನ ತುಣುಕು ಒಂದೇನೋ ಬಿದ್ದು ತಳಗೆ ಬರ್ತಾ ಇದೆ ಏನೋಪ್ಪ ಅಂತ ಅನಿಸ್ಬೇಕು. ಅಷ್ಟು ಪ್ರಕಾಶಮಯವಾಗಿ ತಳಗೆ ಇಳಿದ ವಿಷ್ಣು ಭಕ್ತ, ದೈವ ಭಕ್ತ. ಆದರೆ ಬಹಳ ಲೋಲಪಿ, ಜೀನ, ಜುಗ್ಗು. ಯಾರಿಗೆ ₹1 ದಾನ ಕೊಡ್ತಾ ಇದ್ದಿಲ್ಲ, ಯಾರಿಗೇನು ದಾನ ಕೊಡ್ತಾ ಇದ್ದಿಲ್ಲ. ಇನ್ನೊಬ್ಬರದನ್ನು ತಗೊಳ್ಳೋದು ಇನ್ನೊಬ್ಬರಿಗೆ ಕೊಡೋದು, ಅಥವಾ ಇನ್ನೊಬ್ಬರದನ್ನು ತಾನೇ ಇಟ್ಕೊಳ್ಳೋದು ಹೊರತು ಮಾತ್ರ ಯಾರಿಗೂ ₹1 ದಾನ ಕೊಡಬಾರ್ದು ಅಂತ ಒಂದು ಉದ್ದೇಶ ಇತ್ತು. ಹಾಗಿರಬಾರ್ದು ಅಂತ ಹೇಳ್ತದೆ ಶಾಸ್ತ್ರ. ಬಂದದ್ರಲ್ಲಿ ಶಾಸ್ತ್ರದ ಬಂದದ್ರಲ್ಲಿ 4 ಭಾಗ ಮಾಡಬೇಕು. ಒಂದು ತನ್ನ ಸಂಸಾರಕ್ಕೆ, ಒಂದು ಗುರುಗಳಿಗೆ, ಒಂದು ದೇವಸ್ಥಾನ ದೇವಾಲಯಗಳಿಗೆ, ಇನ್ನೊಂದು ಅನಾಥರಿಗೆ. ಹೀಗೆ ವಿಭಾಗ ಮಾಡಿ ದೇವ, ಗುರು, ತಮ್ಮ ಮನೆಗೆ ಮತ್ತು ಉಳಿದಂತಹ ಬಡವರಿಗೆ ಹೀಗೆ ದಾನ ಮಾಡಿ ಹಣವನ್ನು ಭೋಗ ಮಾಡಿದರೆ ಅದು ದಕ್ತದೆ, ಯಾವ ರೋಗ ರುಜಿನಿಗಳಾಗೋದಿಲ್ಲ, ಉತ್ತಮ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಆದರೆ ಇವು ಮಹಾರಾಯ ತಾನು ಇನ್ನೊಬ್ಬರಿಗೆ ಕೊಡೋದಲ್ಲ, ತನ್ನ ಹತ್ರ ಇದ್ದದ್ದು ಇನ್ನೊಬ್ಬರಿಗೆ ಕೊಡದೇ ಇದ್ದದ್ದು ಇನ್ನೊಬ್ಬರ ಕಡೆದ್ದು ತಾನು ಇಸ್ಕೊಂಡು ಯಾರಿಗೂ ಏನು ಕೊಡ್ತಿದ್ದಿಲ್ಲ. ಆದರೆ ಇದು ದೇವರಿಗೆ ಸಮ್ಮತಿಯಲ್ಲಿದೆ. ದೇವರ ಭಕ್ತರು ಹೀಗಿರಬಾರ್ದು. ಹೀಗಿದ್ದರೂ ನನ್ನ ಭಕ್ತರೇ ಅಲ್ಲ ಅಂದ ದೇವರು. ನೀನು ನನ್ನ ಭಕ್ತನ, ವಿಷ್ಣು ಭಕ್ತನ, ಆದರೆ ಈ ಜೀನತನ ಮಾಡುವಂಥವನು ನೀನು ನನ್ನ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಜೀನತನ ಏನಿದೆಯಲ್ಲ ಇದನ್ನು ಬಿಡಿಸ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾರೆ. ನೋಡ್ರಿ, ನನ್ನ ಯಾಕೆ ಕೈಗೂಡಲ್ಲ ಪರಮಾತ್ಮ ಈ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ತದಾಸ್ಯ ವಿಷ್ಣು ಭಾವಿನೋಪಿ ಅತೀವ ಲೋಭಮಾಂತರಂ. ವಿಷ್ಣು ಭಕ್ತ, ಅತೀವ ವಿಷ್ಣು ಭಕ್ತ, ಹಾಗೇನೆ ಅತೀವ ಲೋಭಿನೂ ಆಗಿದ್ದ. ತನ್ನಲ್ಲಿ ಇದ್ದದ್ದು 1 ನಯಾ ಪೈಸೆ ಇನ್ನೊಬ್ಬರಿಗೆ ಕೊಡ್ತಿದ್ದಿಲ್ಲ ಮಹಾರಾಜ, ಇಷ್ಟು ಒಂದಿತ್ತು. ಹಾಗಾಗಿ ಇದನ್ನು ದೇವರು ಅವನಿಂದ ಕಿತ್ಕೊಳ್ಬೇಕಾಗಿತ್ತು. ಎಷ್ಟಂತ ನಿನ್ನ ಹತ್ರ ಇಟ್ಕೋತಿಪ್ಪ, ಇವತ್ತಿಲ್ಲ ನಾಳೆ ನೀನು ಹೋಗ್ತಿ, ನಿನ್ನ ಹತ್ರ ಇದ್ದದ್ದೇ ನೀನಿಬ್ಬರು ಕೊಟ್ಟರೆ ಅವರು ಆಶಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಪ್ರಕಾಶ ಇಂದ್ರ ಮಾಪತಿರ್ಯಯಾಚ ಈಶ್ವರೋ ಮಣಿಂ
ಹಾಗಾಗಿ ದೇವರು ಇವ ಎಷ್ಟು ಲೋಲೋಪ ಇದ್ದಾನೆ, ಎಷ್ಟು ಆಸ್ಪರ್ಕ ಇದ್ದಾನೆ, ಇನ್ನೊಬ್ರು ಏನೂ ಕೊಡೋದಿಲ್ಲ ಅಂತ ಅನ್ನೋದೊಂದು ಸಮಾಜಕ್ಕೆ ತೋರಿಸಿ ಆ ದುಷ್ಟ ಸ್ವಭಾವವನ್ನು, ದುರ್ಗುಣವನ್ನು ಅವನಿಂದ ಕಿತ್ತಿ ಹಾಕಬೇಕು ಅನ್ನೋ ಸಲುವಾಗಿಯೇ ದೇವರು ಒಂದು ನಾಟಕ ಮಾಡ್ತಾನೆ. ಇದೆಲ್ಲ ಎಲ್ಲರಿಗೂ ಆಗ್ಬೇಕಂತಿಲ್ಲ. ಅನೇಕ ಜನ ಲೋಲೂಪರು ಇರ್ತಾರೆ, ಕೊನೆತನ ಸಾಯುತನ ಹಾಗೆ ಇರ್ತಾರೆ. ಆ ಲೋಲೂಪ ಗುಣ ದೋಷವನ್ನು ದೇವರಿಗೆ ಕಿತ್ತಿ ಹಾಕುವುದಿಲ್ಲ. ದೇವರಿಗೆ ಕಿತ್ತಿ ಹಾಕ್ತಾನೆ ಅಂತನ್ನೋದು ದೊಡ್ಡ ಅನುಗ್ರಹ. ಇದು ನಮಗೆ ಅವಿದ್ಯಾವಂತರಾಗಿ ಕೊನೆಯವರಿಗೆ ಸಾಯ್ತಾರೆ, ಅಭಕ್ತರಾಗಿ ಕೊನೆಯವರಿಗೆ ಸಾಯ್ತಾರೆ. ದೇವರ ಭಕ್ತಿಯನ್ನು ಪಡೆಯುವಂತೆ ಕೊನೆಯವರೆಗೂ ಆಗುವುದಿಲ್ಲ ಅವರಿಗೆ. ತಂದೆ ತಾಯಿ ಮೇಲೆ ಭಕ್ತಿ ಬರುವುದೇ ಇಲ್ಲ, ತಂದೆ ತಾಯಿ ಮೇಲೆ ಪ್ರೀತಿನೇ ಬರುವುದಿಲ್ಲ, ಹೆಂಡತಿ ಮೇಲೆ ಪ್ರೀತಿನೇ ಬರದೇ ಇದ್ದಂತೆ ಕೊನೆಯವರಿಗೆ ಹಾಗೆ ಸಾಯ್ತಾರೆ, ದ್ವೇಷ ಮಾಡ್ತಾನೆ. ಇದೆಲ್ಲ ನಮ್ಮ ದೌರ್ಭಾಗ್ಯ. ಸುಯೋಗ ಅಂತಂದರೆ, ಒಳ್ಳೆಯದು ಅಂತಂದರೆ ದೇವರ ಮೇಲೆ ಭಕ್ತಿ ಇಲ್ಲದೆ ಇದ್ದವನಿಗೆ ಭಕ್ತಿ ಬರುವಂತೆ ದೇವರು ಆಶೀರ್ವಾದ ಮಾಡೋದು. ಎಲ್ಲ ರೀತಿಯಿಂದಲೂ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ಅಂದರೆ ನಾವು ಆವಾಗ ದೇವರ ಭಕ್ತರಾಗ್ತೇವೆ. ಹಾಗಾಗಿ ಸತ್ರಾಜಿತ ವಿಷ್ಣು ಭಕ್ತನಾಗಿದ್ದಾನೆ ಅನ್ನೋ ಸಲುವಾಗಿಯೇ ದೇವರು ವಿಷ್ಣು ಆದಂತಹ ಕೃಷ್ಣ ಅವನ ಮೇಲೆ ಅನುಗ್ರಹ ಮಾಡೋದಕ್ಕಾಗಿಯೇ ಈ ಉಪಾಖ್ಯಾನವನ್ನು ಮಾಡ್ತಾ ಇದ್ದಾನೆ. ಈ ಉಪಾಯದಿಂದ ಅವನ ಈ ದುರ್ಗುಣವನ್ನು ಕಿತ್ತಿ ಹಾಕಿ ಅವನಲ್ಲಿ ದೇವರ ಭಕ್ತಿಯನ್ನು ಇನ್ನೂ ಹೆಚ್ಚು ಮಾಡ್ತಾ ಇದ್ದಾನೆ ಭಗವಂತ. ಇದೆಲ್ಲ ನಮಗೊಂದು ರೀತಿಯಿಂದ ಆದರ್ಶ. ಈ ಗುಣವನ್ನು ನಾವು ಪಡಿಬೇಕು, ದುರ್ಗುಣವನ್ನು ಕಿತ್ತಿ ಹಾಕಬೇಕು ಅಂತನ್ನೋದು ಭಗವಂತನ ಅತ್ಯಂತ ಸಂದೇಶಗಳಲ್ಲಿ ಅತಿ ಮಹತ್ತರವಾದ ಸಂದೇಶ. ನೋಡ್ರಿ, ಸಭಾ ಮಧ್ಯೆಯಲ್ಲಿ ದೇವರ ಹತ್ರ ಏನಿಲ್ಲ ಹೇಳ್ರಿ, ಎಲ್ಲದೂ ಪರಮಾತ್ಮನದೇ, ಎಲ್ಲವೂ ಮಾಡಿದ್ದು ಪರಮಾತ್ಮನೇ, ಮಣಿನೂ ಪರಮಾತ್ಮನೇ, ಮಣಿಯಲ್ಲಿ ಪ್ರಕಾಶ ಕೊಡೋನು ಪರಮಾತ್ಮನೇ, ಮಣಿಯಿಂದ ಬಂಗಾರ ಕೊಡೋನು ಪರಮಾತ್ಮನೇ. ಆದರೂ ಅಂಥ ಮಣಿಯನ್ನು ಸತ್ರಾಜಿತ ಇಟ್ಟುಕೊಂಡದ್ದನ್ನು ಕೇಳಿಬಿಟ್ಟ ಭಗವಂತ. ಆ ಮಣಿ ನನಗೆ ಸ್ವಲ್ಪ ಕೊಡ್ತೀಯಾ ಅಂತ ಕೇಳಿದಾಗ, ಇಲ್ಲಪ್ಪ, ನಾನು ಸೂರ್ಯನನ್ನು ಉಪಾಸನೆ ಮಾಡಿ ಪಡೆದಂತಹ ಭಾಳ ಪರಿಶ್ರಮ ಪಟ್ಟು ಪಡೆದೀನಿ ಇದನ್ನೆಲ್ಲ, ಹಾಗೆ ಸುಮ್ಮನೆ ಒಂದು ಕೇಳಿದ್ದಕ್ಕೆ ಕೊಟ್ಬಿಡ್ತೀನೇನು, ಕೊಡೋದಿಲ್ಲ ಅಂತ ಹೇಳಿ ಕೃಷ್ಣನಿಗೆ ಹೇಳಿದ. ಕೃಷ್ಣ ಯಾರು ಏನು ಎಲ್ಲ ಗೊತ್ತಿದ್ದು ತಾನು ಹೇಳಿದ್ನಲ್ಲ, ಲೋಭ ಇದರಿಂದ ಕೊಡಲೇ ಇಲ್ಲ. ಸತಂನ ದತ್ತವಾನ್ ತಥೋನುಜೋ ನಿಬದ್ಧ ತಮ್ಮಣಿಂ ವನಂ ಗತ ಪ್ರಸೇನಕೋ ನೃಪಾಧಿಪೇನ ಪಾತಿತಃ. ಆಗ ಸರಿ ಅಂಥೇಳಿ ಮನೆಯಲ್ಲಿ ಹೋಗಿ ಇಡ್ತಾನೆ. ಮರುದಿವಸ ಆ ಮಣಿನೇ ಕಾಣುವುದಿಲ್ಲ. ಆಗ ತಾನು ತನ್ನ ರಾತ್ರಿವರೆಗೆ, ಮುಂಜಾನೆ ಈ ಪ್ರಸಂಗ ಆಯಿತು, ರಾತ್ರಿವರೆಗೆ ಎಲ್ಲ ಕಡೆ ಹುಡುಕಿದಾಗ ಹೆಂಡತಿಗೆ ಸುಮ್ಮನೆ ಅನ್ನುವಂತೆ ಒಂದು ಮಾತಂದು ಬಿಡ್ತಾನೆ. ಅಲ್ಲ, ನನ್ನ ಮಣಿ ಕಾಣ್ತಾ ಇಲ್ಲ, ನಿನ್ನೆ ಸಭೆಯಲ್ಲಿ ಕೂತಾಗ ಕೃಷ್ಣ ಕೇಳಿದ, ಹಾಗಾಗಿ ಮತ್ತೆ ಕೃಷ್ಣನೇ ತೊಗೊಂಡಾನೇನೋ, ಯಾರಿಗೇನು ಅಲ್ಲಿಗೆ ಹೋಗ್ಬೇಡ, ಮಹಾನುಭಾವ, ಆದರೂ ಸುಮ್ಮನೆ ನನಗೆ ಹಿಂಗೆ ಅನಿಸ್ತು ಅಂತ ಹೇಳಿ ಹೆಂಡತಿಗೆ ಹೇಳಿದ. ಹೆಣ್ಮಕ್ಳ ಕೈಯಲ್ಲಿ ಮತ್ತು ಆ ಮಾತು ಮುಟ್ತು, ಬಾಯಲ್ಲಿ ಮುಟ್ತು ಅಂದರೆ ಮುಗಿದು ಹೋಯ್ತು. ಮತ್ತೆ ಅವಳು ಮತ್ತೊಬ್ಬಳು ತನ್ನ ಗೆಳತಿಗೆ ಹೇಳಿದ್ಲು, ಅಲ್ಲ, ನಮ್ಮ ಮನೆಯವ್ರು ಅಂದರು ಕೃಷ್ಣ ಹಿಂಗೇನೋ ತೊಗೊಂಡಾನಂತ ಅನ್ನಿಸ್ಲಿಕ್ಕತ್ತದ ಅಂತಂದರು, ಮತ್ತು ಅವರು ಯಾರಿಗೆ ಹೇಳಬೇಡ ಅಂದಾರ, ನೀನು ನನ್ನ ಅತ್ಯಂತ ಹತ್ತಿರದ ಗೆಳತಿ, ಹಾಗಾಗಿ ನೀನು ಮುಂದೆ ಹೇಳಬೇಕು ಅಂತ ಹೇಳಿದ್ದೇನೆ, ನೀನು ಯಾರಿಗೆ ಹೇಳಿಕ್ಕೆ ಹೋಗ್ಬೇಡ. ಅವಳು ತನ್ನ ಅತ್ಯಂತ ಹತ್ತಿರದ ಗೆಳತಿಗೆ ಹೇಳಿದ್ಲು. ಹೀಗೆ ಈ ಊರು ತುಂಬೆಲ್ಲ ಹರಡಿತು. ಕೃಷ್ಣನಿಗೂ ಕಿವಿಗೆ ಬಂತು, ಸುದ್ದಿ ಮುಡಿತು. ಆಗ ಕೃಷ್ಣ ಅಂದಾನೆ, ಈ ಅವಮಾನವನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ನಾನು ಈ ಅಪವಾದ ತಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದನ್ನು ಗಣಪತಿ ದರ್ಶನವನ್ನು ಮಾಡಿಕೊಂಡಂತಹ ಗಣೇಶ ಚತುರ್ಥಿ ದಿವಸ ಗಣಪತಿಯನ್ನು ನೋಡಬಾರದು ಅಂತ ಇದೆ. ನೋಡಿದಂತಹ ವ್ಯಕ್ತಿಗೆ ಅಪವಾದ ಬರ್ತದೆ ಅಂತ ಪ್ರಥೆ. ಅಪವಾದ ಪರಿಹಾರ ಮಾಡೋದಕ್ಕಾಗಿ ಅಪವಾದ ಬಂದರೂ ಆ ಅಪವಾದದ ಬಾಧೆ ಆಗಬಾರದು ಅನ್ನೋ ಸಲುವಾಗಿ ಈ ಕಥೆಯನ್ನು ಹೇಳುತ್ತಿರ್ತಾರೆ. ಸಮಂತ ಉಪೋಪಾಖ್ಯಾನ ಏನು ಕಥೆ ಅದನ್ನೇ ಈಗ ಹೇಳ್ತಾ ಇದ್ದಾರೆ. ಆಗ ಆ ಮಣಿ ಕಳತನ ಮಾಡಿದ್ದಾನೆ ಕೃಷ್ಣ ಅಂತ ಕೃಷ್ಣನಿಗೆ ಮತ್ತೆ ಅಪವಾದ ಬಂತು. ಆ ಅಪವಾದನ್ನು ದೇವರು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ತಾನೇನು ಮಾಡಿದ, ಪ್ರಸೇನ ಅಂತ ಹೇಳಿ ಆ ಸತ್ರಾಜಿತನ ತಮ್ಮ, ಅವನು ಆ ಮಣಿಯನ್ನು ಹಾಕಿಕೊಂಡು ಕಾಡಿಗೆ ಹೋಗಿರ್ತಾನೆ. ಕಾಡಿನಲ್ಲಿ ಒಂದು ತತಸ್ಥ ಸತ್ರಜಿತ್ ಹರಿಂ ಪ್ರಶಂಸ ಸೋದಕಾಂತರಂ ಉಪಾಂಶು ವರ್ತಮನ ತಥೋ ಹರಿಸ್ಸ ಯಾದವೌ ಯಯೋ ವನೇಸ ಸಿಂಹ ಸೂರಿತಂ ಪದೈ ಪ್ರದರ್ಶ್ಯ ವೃಷ್ಟಿನಾಂ. ಯಾದವರನ್ನೆಲ್ಲ ಕರೆದುಕೊಂಡು ತಾನು ವನಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಸಿಂಹ ಸತ್ರಾಜಿತನ ತಮ್ಮನಾದ ಪ್ರಸೇನಜಿತ್, ಆ ಪ್ರಸೇನನನ್ನು ಕೊಂದು ಆ ಮಣಿಯನ್ನು ತೊಗೊಂಡು ಹೋಗಿರ್ತದೆ. ಆ ಸಿಂಹದ ಪಾದ ಗುರುತುಗಳನ್ನು ಹಿಂಬಾಲಿಸಿ
ಕೃಷ್ಣ ಯಾದವರೆಲ್ಲ ಹೋಗ್ತಾರೆ. ಅಲ್ಲಿ ಒಂದು ಸಿಂಹ, ಆ ಯಾವ ಸಿಂಹ ಸತ್ರಾಜಿತನ ತಮ್ಮನಾದ ಪ್ರಸೇನನನ್ನು ಕೊಂದು ಹಾಕಿರ್ತದೋ ಆ ಸಿಂಹನೂ ಸತ್ತು ಬಿದ್ದಿರುತ್ತದೆ. ಅದರ ಪಕ್ಕದಲ್ಲಿ ಒಂದು ಕರಡಿಯ ಪಾದಗಳೆಲ್ಲ ಕಾಣುತ್ತದೆ. ಆ ಕರಡಿ ಪಾದವನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಅದು ಒಂದು ಗುಹೆಯಲ್ಲಿ ಹೋಗ್ತದೆ. ಕೃಷ್ಣ ಹೇಳಿದ, ನೀವು ಇಲ್ಲೇ ನಿಂತಿರ್ರಿ, ಸಾಕ್ಷಿಗಾಗಿ ಇವ್ರನ್ನೆಲ್ಲ ಕರೆದುಕೊಂಡು ಬಂದಿದ್ದಾನೆ ಕೃಷ್ಣ. ನಾನು ಕಳ್ಳತನ ಮಾಡಿದ್ದೇನೆ ಅಂತಂದಿದ್ದಾನೆ. ಆ ಮಣಿ ಎಲ್ಲಿದೆ ತೊಗೊಂಡು ಬರ್ತೇನೆ ನಾನೇ, ನೀವು ನನ್ನ ಜೊತೆಗೆ ಬನ್ನಿ ಅಂತ ಎಲ್ಲ ಯಾದವರನ್ನು ಕರೆದುಕೊಂಡು ಬಂದಿದ್ದಾನೆ ಕೃಷ್ಣ. ಆಗ ಗುಹೆಯಲ್ಲಿ ಪ್ರವೇಶ ಮಾಡಿ ಘನಘೋರ ಯುದ್ಧವನ್ನು ಆಡ್ತಾನೆ ಕೃಷ್ಣ ಆ ಕರಡಿ ಜೊತೆ. ಆ ಕರಡಿ ಅಂದರೆ ಜಾಂಬವಂತ. ರಾಮಾವತಾರದಲ್ಲಿ ಇದ್ದವನು ಜಾಂಬವಂತ. ಅಲ್ಲಿಂದ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಕೃಷ್ಣ ಇದ್ದದ್ದು, ಅಲ್ಲಿವರೆಗೆ ಅವನು ಇರ್ತಾನೆ. ಮುಂದೆ ರಾಮ ಹೇಳುತ್ತಾನೆ, ನನ್ನ ದರ್ಶನ ನಿನಗಾಗ್ತದೆ ಅಂತ ಹೇಳಿ. ಹಾಗಾಗಿ ಕೊನೆಗೆ ಕೃಷ್ಣ ಅವನನ್ನು ಹೊಡೆದು ಮುಷ್ಟಿ ಪ್ರಹಾರವನ್ನು ಮಾಡಿ ಸಮುಷ್ಟಿ ಪುಷ್ಟ ವಿಗ್ರಹ ನಿಂತ ಅಂತ ಮಾಪದಂ ಗತಃ ಜಗಾಮ ಚೇತಸಾರಿಣಾಂ ರಘುತ್ತಮಂ ನಿಜಂ ಪತಿಂ. ಆಗ ಅವನನ್ನು ಹೊಡೆದಿದ್ದಕ್ಕೆ ರಾಘವನನ್ನು, ರಾಮಚಂದ್ರ ದೇವರನ್ನು ಸ್ಮರಣೆ ಮಾಡ್ತಾನೆ, ನೆನೆಸ್ತಾನೆ. ಆಗ ಈ ಕೃಷ್ಣನೇ ರಾಮನಾಗಿ ತೋರ್ತಾನೆ. ಆಶ್ಚರ್ಯವಾಗಿ ಬಿಡ್ತದೆ ಅವನಿಗೆ. ಓ, ನನ್ನ ಸ್ವಾಮಿಯ ಜೊತೆಗೆ ನಾನು ಯುದ್ಧ ಮಾಡಿದ್ನ, ದೇವರು ನನಗೆ ದರ್ಶನ ಕೊಟ್ಟನ, ಬಹಳ ಒಳ್ಳೆಯದಾಯಿತು, ಸಂತೋಷ ಆಯಿತು ಅಂತ ಹೇಳಿ ಆ ರಾಮಚಂದ್ರ ದೇವರ ಹಿಂದೆ ಆಡಿದ ಮಾತನ್ನು ನೆನಪು ಮಾಡಿಕೊಂಡು ಕೃಷ್ಣ ಬೇರೆಯಲ್ಲ ರಾಮ ಬೇರೆಯಲ್ಲ ಅಂತನ್ನುವ ತತ್ವವನ್ನು ಜಗತ್ತಿಗೆ ಪರಮಾತ್ಮ ತಾನು ತನ್ನ ಅಭಿನ್ನವಾದ ರೂಪಗಳಲ್ಲಿ ಇದ್ದ ಮಹಿಮೆಗಳನ್ನು ತಿಳಿಸಿ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡಿ ಸಾಮಾನ್ಯ ಜನ ಅವರಿಗೆಲ್ಲ ಮತ್ತೆ ಅಭಕ್ತಾನ ಮತ್ತೆ ಬುದ್ಧಿನಾಶ ಮಾಡೋದಕ್ಕಾಗಿ ಪರಮಾತ್ಮ ಹಾಗೆ ಮಾಡ್ತಾನೆ. ಆಗ ಸಮಸ್ತ ಭೇದ ವರ್ಜಿತಾಂ ಸಮೀಕ್ಷ ಸೋಯಂ ಇತ್ಯವೈತ್, ಅವನೇ ಇವನು ಅಂತ ಸ್ವಯಂ ದೇವದತ್ತಃ ಅಂತನೋ ಪ್ರತ್ಯವಿಜ್ಞೆ ಬಂದಂತೆ ಆ ರಾಮನೇ ಇವು ಕೃಷ್ಣ, ಈ ಕೃಷ್ಣನೇ ಆ ರಾಮ ಅಂತ ಎರಡು ರೂಪಗಳಿಗೆ ಅಭೇದವನ್ನು ತಿಳಿದುಕೊಂಡು ತದ ಕ್ಷಮಾಪಯನ್ಸು ತಾನ್, ಸ್ವಾಮಿ ನನ್ನನ್ನು ಕ್ಷಮ ಮಾಡು, ನಾನು ಮಣಿ ಸಲವಾಗಿ ನಿನ್ನ ಜೊತೆಗೆ ಯುದ್ಧ ಮಾಡಿದೆ, ಎಂತಹ ಘೋರ ಅಪರಾಧ ಮಾಡಿದೆ, ನನ್ನ ಸ್ವಾಮಿ ನೀನು, ನನ್ನ ಉದ್ಧಾರ ಮಾಡತಕ್ಕಂತಹ ವ್ಯಕ್ತಿ ನೀನು ಅಂತ ಹೇಳಿ ಕ್ಷಮಾ ಕೇಳಿ ಭಗವಂತ ಕ್ಷಮಾವತ್ಸಲ, ಕ್ಷಮೆಯನ್ನು ಮಾಡೋದಕ್ಕಾಗಿ ಪರಮಾತ್ಮ ಇದ್ದದ್ದು. ಕ್ಷಮೆಯನ್ನು ಮಾಡಿ ತನ್ನ ರೋಹಿಣೀಂ ಶುಭಾಂ, ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಪರಮಾತ್ಮ. ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಆ ಜಾಂಬವಂತ. ನೋಡ್ರಿ, ರುಕ್ಮಿಣಿಯ ಮದುವೆ ಆಯಿತು, ಶಂಬರಾಸುರನ ಸಂಹಾರ ಆಯಿತು, ಆ ರುಕ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನ ಮತ್ತು ರತಿದೇವಿಯ ಮದುವೆ ಆಯಿತು. ಆಮೇಲೆ ಈಗ ಜಾಂಬವಂತ ತನ್ನ ಅಪರಾಧವನ್ನು ಕ್ಷಮೆ ಮಾಡುವಂಥ ಪ್ರಾರ್ಥನಾಪೂರ್ವಕವಾಗಿ ಬಹಳ ನೊಂದುಕೊಂಡು ಅಸಹ್ಯ ಮಾಡಿಕೊಂಡು ತನ್ನ ಮೇಲೆ ತಾನು ಲಜ್ಜೆಯಿಂದ ದೇವರ ಜೊತೆಗೆ ನಾನು ದೇವರು ಅಂತ ಗುರುತು ಮಾಡಿಕೊಳ್ಳದೆ ಇದ್ದಷ್ಟು ಅಜ್ಞಾನಿಯಾದ್ನ ಅಂತ ಹೇಳಿ ತನ್ನನ್ನು ತಾನು ನೊಂದುಕೊಂಡು ಆ ಜಾಂಬವತಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿಕೊಂಡ. ಮೂರನೇ ವಿವಾಹ. ನಾಲ್ಕನೇದ್ದು, ಆಗ ಕೃಷ್ಣ ಬರ್ರಿ ಎಲ್ಲರೂ ಅಂತ ಹೇಳಿ ಆ ಜಾಂಬವಂತನ ಸಮೇತನಾಗಿ ಯಾದವರಿಂದ ಸಮೇತನಾಗಿ ರಾಜ್ಯಕ್ಕೆ ಬರ್ತಾನೆ. ಉದ್ದೇಶ ಏನು? ಪರಮಾತ್ಮನಿಗೆ ಮಣಿಯನ್ನು ತಂದುಕೊಟ್ಟು ಸತ್ರಾಜಿತನಿಗೆ ತಂದು ಒಪ್ಪಿಸಬೇಕಾಗಿದೆ. ಅವನಿಂದ ಈ ಎಲ್ಲ ಸುದ್ದಿ ಹರಡಿದೆ, ಊರಿನ ಜನಕ್ಕೆಲ್ಲ ಹರಡಿಬಿಟ್ಟಿದೆ. ಯಾದವ ಕೃಷ್ಣ ಇವನು ಕಳ್ಳ ಅಂತ ಎಲ್ಲ ಕಡೆಗೆ ಪ್ರಚಾರವಾಗಿದೆ. ಅದು ಅಪವಾದ ಹೋಗಬೇಕು ಕೃಷ್ಣನಿಗೆ ಅಂತ ಹೇಳಿ ಯಾದವರ ಸಮೇತನಾಗಿ ಆ ಮಣಿ ಸಮೇತನಾಗಿ ಊರಿಗೆ ರಾಜ್ಯಕ್ಕೆ ಬರ್ತಾನೆ. ರಾಜ್ಯದಲ್ಲಿ ರಾಜ್ಯ ಸಭಾ ನಡೀತಾ ಇರ್ತದೆ. ಸಭೆ ಮಧ್ಯದಲ್ಲೇನೆ ಆ ಮಣಿಯನ್ನು ತಂದು ಸತ್ರಾಜಿತನಿಗೆ ಒಪ್ಪಿಸ್ತಾನೆ. ನೋಡು ಸತ್ರಾಜಿತ, ನಾನು ಕಳ್ಳತನ ಮಾಡಿದ್ದೇನೆ ಅಂತ ಸುದ್ದಿ ಎಬ್ಬಿಸಿದ್ದಿ ನೀನು, ತಗೋ ಈ ಮಣಿಯನ್ನು. ನಿನ್ನ ತಮ್ಮ ತಗೊಂಡು ಹೋಗಿದ್ದ, ಅವನನ್ನು ಸಿಂಹ ಕೊಂದು ಹಾಕಿತ್ತು, ಆ ಸಿಂಹವನ್ನು ಈ ಜಾಂಬವಂತ ಕೊಂದು ಹಾಕಿದ್ದ. ಆ ಜಾಂಬವಂತನು ನಾನು ಯಾರು ಅಂತ ಅರ್ಥ ಮಾಡಿಕೊಳ್ಳದೆ ಅನೇಕ ದಿನಗಳ ಯುದ್ಧ ಮಾಡಿದ. ಕೊನೆಗೆ ಆ ಮಣಿಯನ್ನು ಕೊಟ್ಟ, ಜೊತೆಗೆ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ ತನ್ನ ಮಗಳನ್ನು. ಹಾಗಾಗಿ ನಾನು ಕದ್ದಿದ್ದೇನೆ ಅಂತ ನೀನು ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದಿ, ಈ ಮಣಿಯನ್ನು ತಗೋ ಅಂತ ಕೃಷ್ಣ ಆ ಸತ್ರಾಜಿತನಿಗೆ ಕೊಡ್ತಾನೆ. ಆಗ ಸತ್ರಾಜಿತನಿಗೂ ಭಾಳ ಬೇಸರ ಆಗ್ತದೆ, ಭಾಳ ನೊಂದುಕೊಳ್ತಾನೆ. ಅಂಥ ಜಗತ್ಸ್ವಾಮಿಯಾದ ಭಗವಂತ ಕೃಷ್ಣ ವಿಧಾಯ ಭಕ್ತವಾಂಚಿತಂ ಪ್ರಿಯಾ ಸಹಾಯ ಈಶ್ವರ ಪ್ರಗೀಕ್ಷಿತಂ ಮಹಾಮಣಿಂ ವಿನಿರ್ಯಯೋ ಗುಹಾಂ ಪ್ರವಿಷ್ಟಮೀಶ್ವರಂ ಬಹೂನ್ಯಹಾನ್ಯ ನಿರ್ಗತಂ ಪ್ರತೀಕ್ಷ ಯಾದವಸ್ತುದೇ ಗತಾಗೃಹಂ ತದಾ ಜಗು ಸಮಸ್ತ ವೃಷ್ಣಿ ಸನ್ನಿಧೌ.
ಎಲ್ಲರ ಮಧ್ಯದಲ್ಲೇನೆ ಎಲ್ಲರಿಗೆ ಬಂದಿತ್ತಲ್ಲ ತಲೆಯಲ್ಲಿ ಕೃಷ್ಣ ಇವನು ಕಳ್ಳ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಮಧ್ಯೆ ಎಲ್ಲಿ ಕೂಡಿದ್ದಾರೆ ಸಭಾದಲ್ಲಿ, ಆ ಸಭೆಯ ಮಧ್ಯೆಯಲ್ಲೇನೆ ಘೋಷಣೆ ಮಾಡಿ ಆ ಮಣಿಯನ್ನು ಕೊಡ್ತಾನೆ. ಸಮಸ್ತ ವೃಷ್ಣಿ ಸನ್ನಿಧೌ ಯದು ತಮಸ್ಯಮಂತಕಂ ದದೋ ಸತ್ರಜಿತ್ ಕರೆ ಸವಿಚ್ಛವಿ. ಅವನು ಆ ಮಣಿಯನ್ನೇ ಇಸ್ಕೊಳ್ತಾ ತಳಗೆ ಮುಖ ನಾಚಿಗೆಂದು ತಳಗೆ ಮುಖವನ್ನು ಬಗ್ಗಿಸ್ತಾನೆ. ಏನು ಎಂಥ ಅಪಚಾರ ಮಾಡಿಬಿಟ್ಟೆ ನಾನು ಕೃಷ್ಣನಿಗೆ, ಎಂಥ ಹುಚ್ಚತನ ಮಾಡಿಬಿಟ್ಟೆ ನಾನು. ಸ ದುರ್ಯಶೋ, ಕೃಷ್ಣನಿಗೆ ದುರ್ಯಶವನ್ನು ಕೊಟ್ಟನ, ಕಳತನ ಅಪವಾದವನ್ನು ಕೊಟ್ಟನ ದೇವರಿಗೆ, ಛೇ ಅಂತ ಹೇಳಿ ತಾನು ಬಹಳಷ್ಟು ನೊಂದುಕೊಂಡು ಸ್ವಪಾಪ ಹಾನಿ ಕಾಂಕ್ಷಯ, ತಾನು ಬಹಳ ದೊಡ್ಡ ಪಾಪ ಮಾಡಿಬಿಟ್ಟೆ ನಾನು ಅಂತ ತಾನು ಭಾವಿಸ್ತಾ. ಹೌದು ಕೂಡ, ದೊಡ್ಡವರಿಗೆ ಎಷ್ಟೆಷ್ಟು ಇನ್ಯಾರಿಗೆ ಅಪವಾದ ಕೊಡಬೇಕು ಇವನು? ದೇವರ ಮೇಲೆ ಯಾರಿದ್ದಾರೆ ಪ್ರಪಂಚದಲ್ಲಿ? ದೇವರ ಮೇಲೆ ಯಾರೂ ಇಲ್ಲ. ಅಂಥ ದೇವರಿಗೆ ನಾನು ಅಪವಾದ ಕೊಟ್ಟನಲ್ಲ, ಎಷ್ಟು ದೊಡ್ಡ ಪಾಪ ಮಾಡಿದೆ ನಾನು ಅಂತ ಹೇಳಿ ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಸತ್ರಾಜಿತ ತನ್ನ ಮಗಳಾದ ಸತ್ಯಭಾಮಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ. 4ನೇ ಮದುವೆ. ನಮಗೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ, ಆಗ್ತದೆ, ಇನ್ನು ಮುಂದೆ ಆಗುವುದಿದೆ ಅಂತನ್ಲಿಕ್ಕೆ ಇವೆಲ್ಲ ಶುಭಶಕನಗಳು. ಕೃಷ್ಣನ ಮದುವೆ, ಕೃಷ್ಣನ ಮಗನ ಮದುವೆ, ಮತ್ತೆ ಕೃಷ್ಣನ ಮದುವೆ, ಮತ್ತೆ ಕೃಷ್ಣನ ಮದುವೆ. ಎಲ್ಲ ವಿವಾಹಗಳು ಅತ್ಯಂತ ಮಂಗಲಕರವಾದದ್ದು. ಮಂಗಲವನ್ನು ಉಂಟು ಮಾಡುತ್ತದೆ, ಅಮಂಗಲವನ್ನು ನಾಶ ಮಾಡುತ್ತದೆ. ಹಾಗಾಗಿ ಆ ದುರ್ಯಶವನ್ನು ಪರಿಹಾರ ಮಾಡೋದಕ್ಕಾಗಿ, ಪಾಪವನ್ನು ಪರಿಹಾರ ಮಾಡೋದಕ್ಕಾಗಿ ದದೋ ಸುತಾಂ ಜನಾರ್ದನೇ ತನ್ನ ಮಗಳನ್ನು ಕೊಡ್ತಾನೆ. ಮತ್ತೆ ಮಣಿಯನ್ನು ಕೃಷ್ಣನಿಗೆ ಕೊಡ್ತಾನೆ. ಕೃಷ್ಣ ಅಂತಾನೆ, ಈ ಮಣಿ ನನಗೇನು ಬೇಡ, ನೀನೇ ಇಟ್ಟುಕೋ, ಇದನ್ನು ಪ್ರತಿನಿತ್ಯ ನೀನು ಸೂರ್ಯನ ಉಪಾಸನೆ ಮಾಡಿ ಸೂರ್ಯನಿಂದ ಪಡೆದಿದ್ದಿ, ಇದನ್ನು ಪ್ರತಿನಿತ್ಯ ಪೂಜೆಯನ್ನು ಮಾಡು ಅಂತ ಹೇಳ್ತಾನೆ ಕೃಷ್ಣ. ಆ ಮಣಿಯನ್ನು ನೀನು ಪೂಜೆ ಮಾಡು, ಆ ಮಣಿಯಿಂದ ಬೆಳೆದ ಹುಟ್ಟಿದ ಏನು ಬಂಗಾರ ಇದೆಯಲ್ಲ, ಆ ಬಂಗಾರವನ್ನು ರಾಜ್ಯಕ್ಕೆ ಕೊಡು. ಅದನ್ನು ಇಟ್ಕೊಂಡು ನೀನೇನು ಮಾಡ್ತಿ? ರಾಜ್ಯಕ್ಕೆ ಕೊಡು, ಪ್ರಜಾವರಕ್ಷಣ ಪ್ರಜಾಪರಿಪಾಲನ ಎಲ್ಲರಿಗೆ ಹಂಚಲಿಕ್ಕಾಗ್ತದೆ ಅಂತ ಹೇಳಿ ಮಣಿಂಚ ತಂಪ್ರದಾಯತಂ ನನಾಮ ಸಕ್ಷಮಾಪಯನ್ ಮಣಿಂ ಪುನರ್ದದೋ ಹರಿಹಿ. ಮಣಿಯನ್ನು ಇಸ್ಕೊಂಡು ಮತ್ತೆ ಮಣಿಯನ್ನು ಕೊಡ್ತಾನೆ. ಮೊದಲಿಗೆ ತಂದು ಸತ್ರಾಜಿತನಿಗೆ ಕೊಟ್ಟ. ಸತ್ರಾಜಿತ ಮಣಿಯನ್ನು ಮತ್ತು ತನ್ನ ಮಗಳನ್ನು ಇಬ್ಬರನ್ನೂ ಕೊಡ್ತಾನೆ. ಕೊಟ್ಟು ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ, ಹೆಣ್ಣನ್ನು ಸ್ವೀಕಾರ ಮಾಡ್ತಾನೆ, ಮಣಿಯನ್ನು ಮತ್ತೆ ತಿರುಗಿ ಕೊಡ್ತಾನೆ, ಪೂಜೆ ಮಾಡಿದನ್ನು ಅಂತ ಹೇಳ್ತಾನೆ. ಪುನರ್ದದೋ ಹರಿರ್ಮಮೋದ ಸತ್ಯಭಾಮಯ, ನಮಗಳನ್ನು ಕೊಟ್ಟಿದ್ದೀಯಲ್ಲ, ಇದರಿಂದ ಎಲ್ಲ ನಿನಗೆ ಕ್ಷೇಮ ಆಗ್ತದೆ, ಒಳ್ಳೇದಾಗ್ತದೆ, ಏನು ಕಾಳಜಿ ಮಾಡಬೇಡ. ರಮೈವ ಸಾಹಿ ಭೂರಿತಿ, ಅವಳು ಯಾಳು ಸತ್ಯಭಾಮ ಅಂದರೆ ರಮಾದೇವಿನಿ ಸಾಕ್ಷಾತ್. ಹಾಗಾಗಿ ಬಭುವ ಸತ್ರಜಿತ್ ಸುತ ಸಮಸ್ತ ಲೋಕ ಸುಂದರಿ, ಸಮಸ್ತ ಲೋಕ ಹೆಣ್ಣನ ಕುಲಕ್ಕೇನೆ ಉತ್ತಮ ಸ್ತ್ರೀ ಅಂತಂದರೆ ಆ ಸತ್ಯಭಾಮ, ಉತ್ತಮ ಸುಂದರಿ ರೂಪವತಿ ಅಂಥವಳನ್ನು ಕೊಟ್ಟಿದ್ದಿ ಸಾಕು. ತಥೋ ಹಿ ಸಾಹಿ ಚ ರುಕ್ಮಿಣೀ ಪ್ರಿಯೇ ಪ್ರಿಯಾಸು ತೇದಿಕಂ ಜನಾರ್ದನಶ್ಚತೆ ಹರೇ ಸದಾ ಅವಿಯೋಗಿನೀಯತಃ. ಅವಳಲ್ಲಿ ಸತ್ಯಭಾಮ ಮತ್ತು ಕೃಷ್ಣನಲ್ಲಿ ಹುಟ್ಟಿದವನೇ ಸಾಂಬ. ಅತ ಅಪಸಾಂಬನಾಮಕಂ ಸುತಂ ಚ ರೋಹಿಣೀ ಹರೇ ಚತುರ್ಮುಖಾಂಶ ಸಂಯುತಂ ಕುಮಾರಮೇವ ಷಣ್ಮುಖಂ. ಷಣ್ಮುಖನ ಅವತಾರ, ಚತುರ್ಮುಖ ಬ್ರಹ್ಮದೇವರ ಅಂಶದಿಂದ ಕೂಡಿದವನು ಸಾಂಬ ಅಂತನ್ನುವ ಹೆಸರಿನಿಂದ ರೋಹಿಣಿ ಮತ್ತು ಪರಮಾತ್ಮನಲ್ಲಿ ಅವತಾರ ಮಾಡಿದವನೇ, ಹುಟ್ಟಿದವನೇ ಸಾಂಬ ಅಂತ ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಮತ್ತೆ ಪುನಃ ನಾಳಿನ ದಿವಸ ಇದನ್ನು ಮುಂದುವರಿಸೋಣ ಅಂತ ಹೇಳಿ ಇವತ್ತಿಗೆ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.